ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಅಂದರೆ ಯಾವುದೇ ಡೈಲಿ ವ್ಲಾಗ್ನು ಕೂಡ ಮಾಡ್ತಾ ಇಲ್ಲ. ಇವಾಗ ನಾನು ಮಾಡ್ತಾ ವ್ಲಾಗ್ ಬಂದು ನಮ್ಮ ಫ್ರಿಡ್ಜ್ ಟೂರ್ನ ಮಾಡಿ ಅಂತ ಕಮೆಂಟ್ ಮಾಡಿದ್ರು ಒಬ್ರು. ಅದಕ್ಕೋಸ್ಕರ ಇವತ್ತು ಫ್ರಿಡ್ಜ್ ಟೂರ್ನ ಮಾಡ್ತಾ ಇದ್ದೀನಿ. ಫ್ರಿಡ್ಜ್ ಟೂರ್ ಅಂದರೆ ಇವಾಗ ತೋರಿಸ್ತೀನಿ. ನಾನು 2 ಮಂತ್ಸ್ ಮೇಲೆ ಆಗಿದೆ ಫ್ರಿಡ್ಜ್ನ ಕ್ಲೀನ್ ಮಾಡಿ. ಅದಕ್ಕೋಸ್ಕರ ಫಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ಆಮೇಲೆ ನೀವು ಅನ್ಕೊಬಿಡಿ, ಏನಪ್ಪ ಇವರು 2 ತಿಂಗಳಾದ್ರೂ ಫ್ರಿಡ್ಜ್ ಕ್ಲೀನ್ ಮಾಡಲ್ವಂತೆ ಅಂತ. ಬಟ್ ಡೀಪ್ ಕ್ಲೀನ್ ಅಂತ ಮಾಡಿಲ್ಲ. 2-3 ತಿಂಗಳಾದ್ರೂ ಅವಾಗವಾಗ ತರಕಾರಿ ತಂದಾಗ ನಾರ್ಮಲಾಗಿ ಒಂದು ಬಟ್ಟೆನಲ್ಲಿ ಹಾಗೆ ಕ್ಲೀನ್ ಮಾಡಿಕೊಂಡು ಯಾವಾಗಲೂ ಜೋಡಿಸ್ಕೊತಿದ್ದೆ. ಬಟ್ ಆದರೆ ಡೀಪ್ ಕ್ಲೀನ್ ಅಂತ ಮಾಡಬೇಕಲ್ವಾ. ನಾನು ಸ್ಕೂಲ್ ಸ್ಟಾರ್ಟ್ ಆಗಲಿ ಅಂತಲೇ ಹೇಳಿ ಡೀಪ್ ಕ್ಲೀನ್ ಮಾಡಿರಲಿಲ್ಲ. ರೀಸನ್ ಏನು ಅಂದರೆ, ನಮ್ಮ ಕನುಶ್ರೀ ಮನೆಯಲ್ಲಿದ್ದಾಗ ಹೋಗೋದು ಬರೋದು, ಫ್ರಿಡ್ಜ್ ತೆಗಿಯೋದು, ಅದರಲ್ಲಿ ಇರೋದನ್ನು ಹೊರಗೆ ತೆಗಿಯೋದು, ಹೆಂಗೆ ಬೇಕು ಹಂಗೆ ಬಿಸಾಕೋದು, ಒಂದಷ್ಟು ಚೆಲ್ಲೋದು ಎಲ್ಲ ಮಾಡ್ತಾನೆ ಇರ್ತಾಳೆ ಅವಳು. ಯೂಶಲಿ ನೀವೇ ನೋಡಿದ್ರಲ್ಲ, ಮೊನ್ನೆ ಐಸ್ ಕ್ರೀಮ್ನ ತಂದು ಇಟ್ಬಿಟ್ರೆ ಮುಗೀತು. ಅದನ್ನು 150 ಸರಿ ತೆಗೆದು ಓಪನ್ ಮಾಡಿ ಮಾಡ್ತಾನೆ ಇರಬೇಕು. ಅದ್ರ ಜೊತೆ ಇವ್ರದ್ದು ಒಂದಷ್ಟು ಡಿಶಸ್ಗಳು, ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಮಾಡೋದು, ಸ್ಮೂತೀಸ್ಗಳು ಮಾಡೋದು, ಈ ಥರದ್ದು ಏನೇನೋ ನಡೀತಾ ಇರುತ್ತಲ್ವ. ಸೊ ಹಾಗಾಗಿ ಹೇಗಿದ್ರು ಗಲೀಜು ಮಾಡ್ತಾರೆ ಇವ್ರಿಗೆ ಇವಾಗ ಕ್ಲೀನ್ ಮಾಡಿದ್ರೆ ಅಂತ ಹೇಳಿ ನಾನು ಅವರು ರಜಾ ಮುಗಿಯೋರ್ಗೂ ಕ್ಲೀನ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಇವತ್ತು ನೀವು ಕೇಳಿದ್ದೀರಾ, ಈಗ ರೀಸೆಂಟಾಗಿ ಕೇಳಿದ್ದು. ಬಟ್ ಆದರೆ ಅವತ್ತಿಂದಲೂ ಮಾಡಬೇಕು ಅಂದ್ಕೊಂಡೆ, ಟೈಮೇ ಆಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರಿಜ್ನ ಡೀಪ್ ಕ್ಲೀನ್ ಮಾಡೋದು, ಜೊತೆಗೆ ರೀಆರ್ಗನೈಸ್ ಮಾಡೋದು, ಜೊತೆಗೆ ಹೇಳ್ದಾಗೆ ಫ್ರಿಡ್ಜ್ ಟೂರ್ ಕೂಡ ಮಾಡಿದಾಗ ಆಗುತ್ತೆ. 3 ಸೈಡ್ಸ್ ಒಂದೇ ವೀಡಿಯೋದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಫ್ರಿಡ್ಜ್ ಯಾವುದು ಅನ್ನೋದನ್ನು ನೋಡೋಣ. ನಮ್ಮದು ಫ್ರಿಡ್ಜ್ ಬಂದು ಹೈಯರ್. ಅದ್ರ ಕೆಪಾಸಿಟಿ ಬಂದು 235 ಲೀಟರ್. ಕಾಣಿಸ್ತಾ ಇಲ್ಲ, 235 ಲೀಟರ್ದು. ಇದಕ್ಕೆ ಬಂದು ಹ್ಯಾಂಡಲ್ ಇಲ್ಲ, ಗ್ಲಾಸಿ ಫಿನಿಶ್ ಇದೆ. ಇಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಾ ಇದ್ದೀನಲ್ವಾ, ಬಟ್ ಸ್ವಲ್ಪ ಕರ್ರ್ ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ. ಇದಕ್ಕೆ ಹ್ಯಾಂಡಲ್ ಇಲ್ಲ. ಬಟ್ ಈಗಿನ ಫ್ರಿಜ್ಜಿಗೆ ಅದೇನೋ ಹ್ಯಾಂಡಲ್ ಇಲ್ಲದೆ ಇದ್ದರೆ ಕ್ಲಾಸಿ ಲುಕ್ಕು ಅದು ಇದು ಅಂತಾರೆ. ಬಟ್ ಗಲೀಜು ಮಾಡ್ಕೊಳ್ಳೋದು ಮಾತ್ರ ಹೆವಿ ಗಲೀಜಾಗುತ್ತೆ. ಹ್ಯಾಂಡಲೇ ಬೆಟರು ಅನಿಸಿದೆ ಇದನ್ನು ತಗೊಂಡ್ಮೇಲೆ. ಇದನ್ನು ತೊಗೊಂಡು ಆಲ್ರೆಡಿ 4 ವರ್ಷ ಆಗಿದೆ. ಬಟ್ ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ. ಕನ್ವರ್ಟೇಬಲ್ ಇದನ್ನು ಕೂಡ ನಾವು ಫ್ರಿಜ್ಜಾಗೆ ಕನ್ವರ್ಟ್ ಮಾಡ್ಬೋದು. ಇದು ಫ್ರೀಝರ್ನ. ಇನ್ನು ಇವಾಗ ಬನ್ನಿ ಫ್ರಿಜ್ಜು ಒಳಗಡೆ ನೋಡೋಣ ಎಷ್ಟು ಮೆಸ್ಸಪ್ ಆಗಿದೆ ಅಂತ. ಇಲ್ಲಿ ಈ ರೀತಿ ಇದೆ. ಉಪ್ಪಿನಕಾಯಿ, ಪುಳಿಯೋಗರೆ, ಅದು ಇದು ಏನೇನೋ. ಇನ್ನು ಇದು ಪಪಾಯ ತಿನ್ನೋದಕ್ಕಾಗಲಿಲ್ಲ, ಸಾಕಾಗೋಯ್ತು. ಅವತ್ತು ಇಟ್ವಿ ಫೇಸ್ ಪ್ಯಾಕ್ ಮಾಡೋಣ ಅಂತ, ಅದು ಹಾಗೆ ಇದೆ. ನೋಡೋಣ ಫೇಸ್ ಪ್ಯಾಕ್ ಆದ ದಿನ ಮಾಡ್ತೀನಿ. ಈ ರೀತಿ ಸ್ಟೋರ್ ಮಾಡಿದ್ದೀನಿ. ಇಲ್ಲಿ 2 ಡ್ರಾಯರ್ಸ್ ಬರುತ್ತೆ. ಇದನ್ನು ಕೂಡ ತೋರಿಸ್ತೀನಿ ಇವಾಗ. ಹಾಗೆ ಸಿಂಪಲಾಗಿ ತೋರಿಸ್ಬಿಡ್ತೀನಿ ಫಸ್ಟಿಗೆ, ಮತ್ತು ಆರ್ಗನೈಸ್ ಮಾಡಿದ್ಮೇಲೆ ತೋರಿಸ್ತೀನಿ. ಇದು ಮಾತ್ರ ಫುಲ್ ಮೆಸ್ಸಪ್ ಆಗಿದೆ. ಇದನ್ನು ಕೂಡ ಕ್ಲೀನ್ ಮಾಡಿ ತೋರಿಸ್ತೀನಿ ಇವಾಗ. ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಇಡೋದ್ರ ಜೊತೆಗೆ ನಾನು ಇವಾಗ ನಾರ್ಮಲಾಗಿ ನನಗೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಸಾಂಗ್ ಕೇಳ್ತಾ ಇಲ್ಲ ಏನಾದರೂ ಕೇಳ್ತಾ ಕೆಲಸ ಮಾಡೋದು ನನ್ನ ಸಾಂಗ್ಸು. ಈ ರೀತಿ ಏನಾದರೂ ಪ್ಲೇ ಮಾಡ್ಕೊಂಡಿದ್ರೆ ನಮಗೂ ಕೆಲಸ ಮಾಡೋದು ಗೊತ್ತಾಗೋದಿಲ್ಲ ಅಂತ ಪ್ಲೇ ಮಾಡ್ತೀನಿ. ಅಂದರೆ ಸಾಂಗ್ಸ್ ಪ್ಲೇ ಮಾಡಿರಲಿಲ್ಲ ಇವತ್ತು. ಪಾಕೆಟ್ FM-ಅಲ್ಲಿ ಒಂದು 2 ಸ್ಟೋರೀಸ್ನ ಕೇಳ್ತೀನಿ ನಾನು. ಅದಕ್ಕೋಸ್ಕರ ಅದನ್ನು ಪ್ಲೇ ಮಾಡಿದ್ದೆ. ಮುಂಚೆ ಒಂದು ಸ್ವಾತಿ ನಕ್ಷತ್ರ ಅಂತ ಕೇಳ್ತಿದ್ದೆ, ಅದು ಕೇಳಿ ಮುಗ್ದಿತ್ತು. ಈಗ ನೆಕ್ಸ್ಟಿಗೆ ಬೇರೆ 1-2 ಸ್ಟೋರಿ ಇಟ್ಕೊಂಡಿದ್ದೀನಿ. ಅವಾಗವಾಗ ಈ ರೀತಿ ಟೈಮ್ ಪಾಸ್ ಮಾಡೋದಕ್ಕೆ. ಸ್ಟೋರಿ ಕೇಳೋದಕ್ಕೆ ಚೆನ್ನಾಗಿದೆ ಅದರಲ್ಲೂ ಕೂಡ, ಅದಕ್ಕೋಸ್ಕರ ಕೇಳ್ತಾ ಇರ್ತೀನಿ. ಇನ್ನು ಅದಾದಮೇಲೆ ಎಲ್ಲದನ್ನು ತೆಗೆದು ಮೆಸಪ್ ಆಗಿದ್ದೇನ ಸೈಡ್ಗೆ ಇಟ್ಟೆ. ಇನ್ನು ಅದರಲ್ಲಿ ಹಾಕಿದ ಮ್ಯಾಟೆಲ್ಲ ತೊಳೆಯೋಣ ಅಂತ ತೊಳಿತಾ ಇದೆ. ಇನ್ನು ಈ ಫ್ರಿಜ್ಜಲ್ಲಿ ಏನು ಗೊತ್ತಾ, ಕೆಲವೊಮ್ಮೆ ಅದಕ್ಕೆ ಯೂಸ್ ಆಗದೆ ಇರೋದು ಒಂದಷ್ಟು ಇರುತ್ತೆ. ಈ ರೀತಿ ಡೀಪ್ ಕ್ಲೀನ್ ಮಾಡಿದಾಗ ಅದು ಒಂದಷ್ಟು ತೆಗೆದು ಆಚೆ ಹಾಕುವಂಥದ್ದು ಇರುತ್ತೆ. ಮಾತ್ರ ಈ ಬಟ್ಟೆ ಕಬೋರ್ಡ್ನ ಕ್ಲೀನ್ ಮಾಡಿದಾಗ ಇರುತ್ತಲ್ಲ, ಬೇಡದೇ ಇರೋ ಬಟ್ಟೆ ಆಚೆ ಹಾಕೋ ರೀತಿ, ಅದೇ ರೀತಿ ಅಷ್ಟೆಲ್ಲ ತಿನ್ನೋದು ಇಟ್ಕೊಂಡಿದ್ರು ಅದನ್ನು ಕೂಡ ಆಚೆ ಹಾಕುವಂಥದ್ದು ಕೆಲವೊಂದು ಇರ್ತವೆ. ಇನ್ನೆಲ್ಲದನ್ನು ತೆಗೆದಿಟ್ಟು ಈ ಮ್ಯಾಟ್ ಎಲ್ಲದನ್ನು ವಾಶ್ ಮಾಡಿಟ್ಬಿಟ್ರೆ ಬೇಗ ನೀರು ಫಸ್ಟಿಗೆ ಇದು ಕ್ಲೀನಾಗಿ ನೀರು ಹೋಗಿಬಿಟ್ರೆ ಮತ್ತು ಮ್ಯಾಟ್ ಹಾಕೋದಕ್ಕೆ ಈಸಿ ಆಗುತ್ತಲ್ವ. ಅದಕ್ಕೋಸ್ಕರ ಫಸ್ಟಿಗೆ ವಾಶ್ ಮಾಡಿದೆ. ಮ್ಯಾಟ್ ಹಾಕ್ತೇನೆ ನಾನು ಯಾವಾಗಲೂ ಫ್ರಿಜ್ನ ಯೂಸ್ ಮಾಡಲ್ಲ. ಮುಂಚೆ ಯೂಸ್ ಮಾಡ್ತಿದ್ದೆ, ಇತ್ತೀಚೆಗೆಲ್ಲ ಮ್ಯಾಟ್ ಹಾಕಕ್ಕೆ ಶುರು ಮಾಡಿದ್ಮೇಲೆ ಅದು ಕಂಪ್ಲೀಟಾಗಿ ಅಲ್ಲೇ ಇದೆ. ತುಂಬ ವರ್ಷಗಂಟ ಬಾಳಿಕೆ ಬರುತ್ತೆ. ಅದೇನು ಪದೇ ಪದೇ ತಂದು ಹಾಕುವಂಥದ್ದಲ್ಲ ಅಲ್ವಾ. ಹಾಗಾಗಿ ತಂದಾಕಿರೋದು ಫ್ರಿಜ್ ತರೋದಕ್ಕೂ ತಂದಾಗಲೇ ತಂದು ಹಾಕಿದ್ದು. ಇದು ಮುಂಚೆ ಬೇರೆ ಫ್ರಿಜ್ದು ಬೇರೆ ಇತ್ತು, ಇದಕ್ಕೆ ಇದನ್ನು ತಂದು ಹಾಕಿದ್ದು. ಇದು ಅದೇ ಯೂಸ್ ಆಗ್ತಿದೆ, ಚೆನ್ನಾಗಿದೆ, ಏನಾಗಿಲ್ಲ. ಇನ್ನು ಅದಾದಮೇಲೆ ಅದರದ್ದು ಅಟ್ಯಾಚ್ಮೆಂಟ್ಸ್ಗಳು ಏನೇನು ಬರುತ್ತೆ, ಶೆಲ್ಫು, ಅದೆಲ್ಲದನ್ನು ತೆಗೆದು ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮದು ಫ್ರಿಜ್ಜು ಅಷ್ಟು ಲೀಟರ್ದಾದ್ರೂ ಕೂಡ ಕೆಲವೊಮ್ಮೆ ಏನು ಅನಿಸುತ್ತೆ ಗೊತ್ತಾ, ಎಲ್ಲ ಫಿಲ್ ಆಗಿಬಿಟ್ಟು ಏನೂ ಇಡೋದಕ್ಕೆ ಜಾಗ ಇಲ್ಲ ಅಂದಾಗ ಅನಿಸುತ್ತೆ, ಅಯ್ಯೋ ಇನ್ನು ಸ್ವಲ್ಪ ದೊಡ್ಡದು ತೊಗೋಬೇಕಿತ್ತು ಅಂತ ಹೇಳಿ. ಫಸ್ಟು ತೊಗೋಬೇಕಾದ್ರೆ ಏನು ಇಷ್ಟು ದೊಡ್ಡದು ಬೇಕಾ ಫ್ರಿಜ್ಜು, ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀವಿ. ಬಟ್ ಆದರೆ ಯೂಸ್ ಮಾಡ್ದಾಗ ಕೆಲವೊಮ್ಮೆ ಪ್ರಾಬ್ಲಮ್ ಬಂದಾಗ ದೊಡ್ಡದು ಬೇಕಾಗಿತ್ತು ಫ್ರಿಜ್ಜು ಅಂತ ಅನಿಸುತ್ತೆ. ಈ ಹೆಣ್ಮಕ್ಳು ದುರಾಸೆ ಅಂತಾರಲ್ಲ, ಕೆಲವೊಮ್ಮೆ ಅದು ಈ ಥರ ನೋಡಿನೇ ಅಂತ ಅನಿಸುತ್ತೆ. ಬಟ್ ಆದರೆ ಇನ್ನೂ ಒಂದು ಅನ್ಸೋದೇನು ಗೊತ್ತಾ, ಈ ಟೈಮಲ್ಲಿ ಹಂಗೆ ಅನಿಸುತ್ತೆ, ಜಾಗ ಇಲ್ಲ. ಕೆಲವೊಂದು ಕಡೆ ಮನೆ ಚೇಂಜ್ ಮಾಡಿದಾಗ ಜಾಗ ಸಾಕಾಗಲಿಲ್ಲ ಅಂದರೆ, ಅಯ್ಯೋ ಇಷ್ಟು ದೊಡ್ಡದು ಯಾಕೆ ಬೇಕಾಗಿತ್ತು, ಇನ್ನು ಸ್ವಲ್ಪ ಚಿಕ್ಕದು ತೊಗೊಂಡಿದ್ರೆ ಸಾಕಾಗ್ತಿತ್ತೇನೋ ಅಂತಲೂ ಅನಿಸುತ್ತೆ. ಅಂದರೆ ಯಾರು ದುರಾಸೆ ಅಂತಲ್ಲ, ಪರಿಸ್ಥಿತಿ ತಕ್ಕನಾಗೆ ಮನುಷ್ಯರು ಬದಲಾಗುವಂಥದ್ದು ದುರಾಸೆ ಮತ್ತೊಂದು ಏನೂ ಇರಲ್ಲ ಮನುಷ್ಯರಲ್ಲಿ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅದು ಈ ರೀತಿ ಫ್ರಿಜ್ ವಿಚಾರದಲ್ಲಿ, ಬೇರೆ ಯಾವ ವಿಚಾರದಲ್ಲಿ ಏನಾದರೂ ಅನಿಸಿದ್ಯಾ? ಪರಿಸ್ಥಿತಿ ಗೊಂಬೆಗಳು ನಾವುಗಳೆಲ್ಲ ಅಂತ ಹೇಳ್ತಾರಲ್ಲ, ಅದು ನಿಜ ಅನಿಸಿದ್ಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಎಲ್ಲದನ್ನು ಕೂಡ ಇದನ್ನು ಅಟ್ಯಾಚ್ಮೆಂಟ್ಸ್ನ ವಾಶ್ ಮಾಡಿಟ್ಟೆ, ಇದೆಲ್ಲ ನೀರು ಹೋಗೋವರೆಗೂ
ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಅದನ್ನು ಒರೆಸೋಣ ಅಂತ ಒರೆಸ್ತಾ ಇದೆ. ಇನ್ನು ಕೆಲವೊಬ್ಬರು ವಿನಿಗರು ಸೋಡಾ ಎಲ್ಲ ಹಾಕ್ತಾರಲ್ವ, ನಾನು ಏನೂ ಹಾಕೋದಿಲ್ಲ, ಜಸ್ಟು ಡಿಶ್ ವಾಶ್ ಲಿಕ್ವಿಡ್ ಹಾಕಿ ನೀರಲ್ಲಿ ಒರೆಸ್ತೀನಿ ಅಷ್ಟೇ. ಏನು ಬ್ಯಾಡ್ ಸ್ಮೆಲ್ ಅಂತ ನನಗೆ ಯಾವತ್ತೂ ಬಂದಿಲ್ಲ ಫ್ರಿಜ್ಜಲ್ಲಿ. ಏನು ಬ್ಯಾಡ್ ಸ್ಮೆಲ್ ಬರುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ. ತುಂಬ ಜನ ಅದನ್ನು ಹೇಳ್ತಾ ಇರ್ತಾರೆ ಬ್ಯಾಡ್ ಸ್ಮೆಲ್ ಬರುತ್ತೆ ಅಂತೇಳಿ, ಬಟ್ ನನಗೆ ಅನಿಸಿಲ್ಲ. ಇನ್ನು ಈ ಫ್ರಿಜ್ಜಲ್ಲಿ ಈ ಪೋರ್ಷನಲ್ಲಿ ಎಷ್ಟು ಗಲೀಜು ಇರುತ್ತೆ ಅಂದರೆ ನೋಡಿ, ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ. ಅಂದರೆ ಅದು ಧೂಳು ಕೂತಿರುತ್ತೆ, ಬಂದು ಫಸ್ಟಿಗೆ ಬರುತ್ತಲ್ವ ಆ ಡೋರು, ಬಂದು ಪೂರ ಧೂಳು ಕೂತಿರುತ್ತೆ. ಆವಾಗ ಲೈಟಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಈ ಡೋರಲ್ಲಿ ಇರುತ್ತೆ, ಬಟ್ ಕೆಳಗಡೆ ಬರುತ್ತಲ್ಲ ಅದರಲ್ಲಿ ಅಷ್ಟು ಗಲೀಜು ಇರೋಲ್ಲ, ಏಕೆಂದರೆ ಅದು ಮೇಲ್ಗಡೆ ಡೋರ್ ಅಡ್ಡ ಇರುತ್ತಲ್ಲ, ಅದಕ್ಕೋಸ್ಕರ ಇದರಲ್ಲಿ ಅಷ್ಟು ಗಲೀಜು ಬರೋದಿಲ್ಲ. ಇದೇನು ನಾವು ಮಾಡೋ ಗಲೀಜಲ್ಲ, ಅದಾಗತ್ತೆ ನಾವು ಯೂಸ್ ಮಾಡದೇ ಇರಲಿ ಹಾಗೇ ಆಗುತ್ತೆ. ಇನ್ನು ಅದಾದಮೇಲೆ ಲಿಕ್ವಿಡ್ ಹಾಕಿ ಒಂದು ಟೈಮ್ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಒಂದು ಪ್ಲೇನ್ ವಾಟರ್ ತೊಗೊಂಡು ಮತ್ತೆ ಬಟ್ಟೆನ ವಾಶ್ ಮಾಡಿಕೊಂಡು ಮತ್ತೆ ಇನ್ನೊಮ್ಮೆ ಅದನ್ನು ಒರೆಸ್ಕೊತೀನಿ. ಅದೇ ಹೇಳ್ದಾಗೆ ಯಾವುದೇ ಸ್ಮೆಲ್ಲು ಕೂಡ ಬ್ಯಾಡ್ ಸ್ಮೆಲ್ ಇದುವರೆಗೂ ಫ್ರಿಜ್ಜಲ್ಲಿ ಬಂದಿಲ್ಲ ನನಗೆ, ಅದಕ್ಕೆ ಇಷ್ಟು ಮಾತ್ರ ಯೂಸ್ ಮಾಡಿ ನಾನು ಕ್ಲೀನ್ ಮಾಡ್ಕೊಳ್ಳೋದು, ಇನ್ನೇನು ಎಸ್ಪೆಷಲಾಗಿ ಮಾಡಲ್ಲ. ಪೂರ್ತಿ ಒರೆಸಿದ್ದಾಗಿದೆ. ಇವಾಗ ಇದು ಸ್ವಲ್ಪ ಹೊತ್ತು ಡ್ರೈ ಆಗಬೇಕು, ವೆಟ್ ಇದೆ. ಆ ಡ್ರೈ ಆಗಲಿ. ಹಾಗೇ ನೋಡಿ, ಫ್ರಿಜ್ಜಲ್ಲಿ ಇಷ್ಟು ಚಿಕ್ಕ ಫ್ರಿಜ್ಜಲ್ಲಿ ಇಷ್ಟೆಲ್ಲದೂ ತುಂಬಿ ಇಲ್ಲಿ ಒಂದಷ್ಟಿದೆ, ಮತ್ತಿನ್ನು ಇಲ್ಲಿ ಒಂದಷ್ಟಿದೆ. ಇವಾಗ ಇದನ್ನೆಲ್ಲದನ್ನು ಇದರಲ್ಲಿ ತುಂಬಿಸ್ಬೇಕು. ಹೆಂಗೆ ತುಂಬಿಸ್ತೀನಿ ಅನ್ನೋದನ್ನು ಇವಾಗ ನೋಡೋಣ. ಅದು ಸ್ವಲ್ಪ ಡ್ರೈ ಆಗಲಿ, ಡ್ರೈ ಆದಮೇಲೆ ತೋರಿಸ್ತೀನಿ ಮತ್ತೆ ಇದನ್ನೆಲ್ಲದನ್ನು ಹೇಗೆ ಫಿಲ್ ಮಾಡ್ತೀನಿ ನಾನು ಅನ್ನೋದನ್ನು. ಸ್ವಲ್ಪ ಮೆಸ್ಸಪ್ಪೇ ಆಗಿದೆ, ಡ್ರೈ ಆಗೋದಕ್ಕೆ ಅಷ್ಟು ಟೈಮ್ ಸಾಕಾಗೋದಿಲ್ಲ ಅಂಥೇಳಿ ಒಂದು ಕಾಟನ್ದು ಡ್ರೈ ಕ್ಲಾತ್ನ ತೊಗೊಂಡು ನಾನು ಎಲ್ಲದನ್ನು ಒರೆಸ್ಕೊಂಡೆ. ಅಂದರೆ ಇದನ್ನೆಲ್ಲದನ್ನು ಒರೆಸಿ ಕ್ಲೀನ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಬಿಸಿಲಲ್ಲಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ, ಬಟ್ ಆದರೆ ಬಿಸಿಲಿರಲಿಲ್ಲ ಇವಾಗ, ಅದಕ್ಕೋಸ್ಕರ ಹಾಗೆ ಒಂದು ಡ್ರೈ ಬಟ್ಟೆನಲ್ಲಿ ಒರೆಸಿ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಇನ್ನು ಎಲ್ಲದನ್ನು ಮಾಡಿದ್ದಾದ್ಮೇಲೆ ಮತ್ತೆ ಮ್ಯಾಟ್ಗಳೇನಿತ್ತು ಅದನ್ನು ಕೂಡ ಒರೆಸ್ಕೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಮ್ಯಾಟ್ ಹಾಕೋದ್ರಿಂದ 2 ಥರ ಯೂಸ್ ಇರುತ್ತೆ. ಅದು ಗ್ಲಾಸ್ ಇರುತ್ತಲ್ವ ಎಲ್ಲ ಶೆಲ್ಫ್ಗಳು, ಅದೇನಾದರೂ ಬೇರೆ ಪದಾರ್ಥ ಅಂದರೆ ಪಾತ್ರೆ ಇಟ್ಟಾಗ ಸ್ಕ್ರ್ಯಾಚಸ್ ಆಗೋದೇನಾದರೂ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ಏನಾದರೂ ಚೆಲ್ಲಿದ್ರೆ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದಾಗಿರುತ್ತೆ. ಅದಕ್ಕೋಸ್ಕರ ಆದಷ್ಟು ಮ್ಯಾಟ್ ಯೂಸ್ ಮಾಡೋದು ಕೂಡ ಒಳ್ಳೆಯದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಇದೆಲ್ಲ ತುಂಬ ದಿನದವರೆಗೂ ಬಾಳಿಕೆ ಚೆನ್ನಾಗೇ ಬರುತ್ತೆ. ಒನ್ ಟೈಮ್ ತಂದು ಹಾಕಿದ್ರೆ ಪದೇ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಅದನ್ನೆಲ್ಲ ಹಾಕಿ ಮುಗಿಸಿದಾದ್ಮೇಲೆ ಇಲ್ಲಿ ಕೆಳಗಡೆ ಡ್ರಾಯರ್ ಏನು ಬರುತ್ತೆ, ಈ ಡ್ರಾಯರಲ್ಲಿ ಯಾವಾಗಲೂ ಕೂಡ ನಾನು ಕಾಳುಗಳು ಇಡ್ತೀನಿ. ಹುರುಳಿಕಾಳು, ತೊಗರಿಕಾಳು, ತಡ್ನಿಕಾಳು ಈ ಥರದ್ದು. ಅದ್ರ ಜೊತೆಗೆ ಒಂದಷ್ಟು ಮಸಾಲೆ ಪದಾರ್ಥಗಳು, ಲವಂಗ, ಮೊಗ್ಗು, ಅನಾನಸು, ಏನೇನಿದೆ, ಕಪ್ಪೆ ಏಲಕ್ಕಿ, ಈ ರೀತಿದೆಲ್ಲ ಇಡ್ತೀನಿ. ಅಂದರೆ ಇದು ಸ್ವಲ್ಪ ಜಾಸ್ತಿನೇ ಇತ್ತು, ಅದಕ್ಕೋಸ್ಕರ ಅವಾಗಿಂದ ಸ್ಟೋರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಕ್ಯಾಂಟೀನ್ ಇದ್ದಾಗ ಆವಾಗ ಸ್ವಲ್ಪ ಜಾಸ್ತಿ ತಂದಿಟ್ಟಿದ್ವಿ, ಅದೆಲ್ಲ ಯೂಸ್ ಮಾಡ್ದೇ ಹಾಗೇ ಇದ್ವು. ಅದಕ್ಕೋಸ್ಕರ ಅದನ್ನೆಲ್ಲ ಇಟ್ಟು ಕೊಬ್ಬರಿನೂ ಕೂಡ ಅಲ್ಲೇ ಇಟ್ಟಿದ್ದೀನಿ. ಇನ್ನೆಲ್ಲದನ್ನು ಇಟ್ಟು ಕ್ಲೋಸ್ ಮಾಡಿದೆ. ಅದು ಇನ್ನು ತರಕಾರಿಗಳೆಲ್ಲ ಡ್ರೈ ಆಗಿದ್ವು, ಅದನ್ನು ಹಾಕೋಣ ಅಂತ ಹಾಕ್ತಾಯಿದ್ದೆ. ಇನ್ನು ಈ ಬಾಕ್ಸ್ಗಳು ಬಂದು ಅಮೆಝಾನಲ್ಲಿ ತೊಗೊಂಡಿದ್ದೆ, 6 ಪೀಸ್ ಸಿಕ್ಕಿದ್ವು ಅವು. ಬಟ್ ಆದರೆ ಅದು ಒಂದು ಒಡೆದೋಗಿತ್ತು ಕಳಿಸಿದಾಗ, ಅದಕ್ಕೋಸ್ಕರ ಅದನ್ನು ರಿಟರ್ನ್ ಹಾಕ್ತೆ. ಒಂದಕ್ಕೋಸ್ಕರ ಅವರು ನೆಕ್ಸ್ಟಿಗೆ ನನಗೆ ರಿಟರ್ನ್ ಹಾಕಲಿಲ್ಲ, ರೀಪ್ಲೇಸ್ಮೆಂಟ್ ಹಾಕಿದ್ದಕ್ಕೆ ನನಗೆ ಕೊಟ್ಟಿದ್ದು ಅವರು 6 ಬಾಕ್ಸಿಗೆ 5 ಬಾಕ್ಸ್ನ ಕೊಟ್ಟರು. ಬಟ್ ನಾನು ಅಂದ್ಕೊಂಡೆ ಒಡೆದೋಗಿರೋದು ಇಟ್ಕೊಂಡಿದ್ದೀರಾ, ಹೆಂಗೋ 6 ಬಾಕ್ಸು ಆಗ್ತಿದ್ವಲ್ಲ ಅಂತೇಳಿ. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ಪದೇ ಏನು ರಿಟರ್ನ್ ರೀಪ್ಲೇಸ್ಮೆಂಟ್ ಅಂತ ಹಾಕ್ಕೊಂಡು ಕೂತ್ಕೊಳ್ಳೋದು ಅಂತ ಸುಮ್ಮನೆ ಅದೇ. ಇದು ಬಾಕ್ಸ್ಗಳು ಮಾತ್ರ ಚೆನ್ನಾಗಿದೆ, ಡ್ರೈನ್ ಆಗುತ್ತೆ, ನೀರೆಲ್ಲ ಕೂಡ ಕೆಳಗಡೆ ಡ್ರೈನ್ ಆಗುತ್ತೆ, ತರಕಾರಿಗಳು ಆದಷ್ಟು ಫ್ರೆಶ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಬಾಕ್ಸ್ಗಳನ್ನ ಯೂಸ್ ಮಾಡ್ತೀನಿ. ಇನ್ನು ಇದು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಈ ಥರದ್ದು ಇಡೋದಕ್ಕೆ ತೊಗೊಂಡಿದ್ದೀನಿ. ಅದು ಕೂಡ ಡ್ರೈನ್ ಆಗೋ ಥರ, ನೀರು ಡ್ರೈನ್ ಆಗೋ ಥರನೇ ಇದೆ. ಇನ್ನು ಕೊತ್ತಂಬರಿ ಅದನ್ನೆಲ್ಲ ಹಾಕಬೇಕಾದ್ರೆ ಒಂದು ಟಿಶ್ಯೂ ಹಾಕಿಡ್ತೀನಿ. ಮುಂಚೆ ತರಕಾರಿಗೂ ಹಾಕ್ತಿದ್ದೆ, ಅವಶ್ಯಕತೆ ಇಲ್ಲ, ಬೇಗ ಖಾಲಿಯಾಗಿಬಿಡುತ್ತೆ ಅಂಥೇಳಿ ನಾನು ಹಾಗೆ ಇಡ್ತಾಯಿದ್ದೀನಿ. ಇನ್ನು ಉಳಿದಿದ್ದ ತರಕಾರಿಗಳು ಬಾಕ್ಸ್ ಸಾಕಾಗದೇ ಇರೋದು ಈ ಥರ ಜಿಪ್ಲಾಕ್ ಪೌಚ್ಗೆ ಹಾಕಿ ಇಡ್ತೀನಿ. ಫ್ರಿಜ್ಜು ಪೂರ್ತಿಯಾಗಿ ಆರ್ಗನೈಸ್ ಮಾಡಿದ್ದಾಗಿದೆ. ಎಲ್ಲದನ್ನು ಕೂಡ ಇವಾಗ ಒಂದು ಕಡೆಯಿಂದ ತೋರಿಸ್ತೀನಿ. ಇಲ್ಲಿ ಕೆಲವೊಂದಷ್ಟು ಮಸಾಲ ಪದಾರ್ಥಗಳು ಪ್ಯಾಕೆಟ್ ಓಪನ್ ಮಾಡಿರೋಂಥದ್ದನ್ನು ಈ ಟ್ರೇನಲ್ಲಿ ಹಾಕಿಟ್ಟಿದ್ದೀನಿ. ಇದು ಐಸ್ ಕ್ಯೂಬ್ಸ್ಗೆ ಅಂತ ಕೊಟ್ಟಿರೋ ಟ್ರೇ, ಹಾಕೊಳ್ಳೋದಕ್ಕೆ ಅಂತ ಕ್ಯೂಬ್ಸ್ನ. ಬಟ್ ಆದರೆ ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ತೆಂಗಿನಕಾಯಿ, ನಾನು 2 ತೆಂಗಿನಕಾಯಿನ ಯಾವಾಗಲೂ ಹೊಡೆದು ತುರಿದಿಟ್ಕೊತೀನಿ. ಇನ್ನು ಇಲ್ಲೆಲ್ಲ ಬಂದು ಇದೆಲ್ಲ ಡ್ರೈ ಫ್ರೂಟ್ಸ್ಗಳು, ಕೆಲವೊಂದಷ್ಟು ಡ್ರೈ ಫ್ರೂಟ್ಸ್ನ ನಾನು ಫ್ರೀಝರಲ್ಲೇ ಸ್ಟೋರ್ ಮಾಡ್ತೀನಿ, ಬೇಗ ಹುಳ ಆಗಿಬಿಡುತ್ತೆ ಅಂತೇಳಿ. ಇನ್ನು ಇಲ್ಲಿ ಸ್ವೀಟ್ ಕಾರ್ನು, ಫ್ರೋಝನ್ ಬಟಾಣಿ, ಹಾಗೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಇದೆರಡನ್ನೂ ಕೂಡ ಇಲ್ಲೇ ಸ್ಟೋರ್ ಮಾಡ್ತೀನಿ. ರೀಸನ್ ಏನು ಅಂದರೆ ಬೇಗ ಹುಳ ಆಗಿಬಿಡುತ್ತೆ ಅದು, ಅದಕ್ಕೋಸ್ಕರ. ಇನ್ನು ಇದು ಕೇಕ್ಗೆ ಯೂಸ್ ಮಾಡೋದು ವಿಪ್ಪಿಂಗ್ ಕ್ರೀಮು, ಮತ್ತು ಇಲ್ಲಿ ಸ್ವಲ್ಪ ಚೀಸ್ ಇದೆ.
ಇನ್ನು ಇಲ್ಲಿ ಆನಿಯನು, ಗಾರ್ಲಿಕ್ಕು, ಜಿಂಜರು, ಇದ್ರ ಪೌಡರ್ಗಳು, ನಾನು ರವೆನೂ ಕೂಡ ಫ್ರಿಜ್ಜಲ್ಲೇ ಸ್ಟೋರ್ ಮಾಡೋದು, ಅದು ಬೇಗ ಹುಳು ಆಗುತ್ತೆ ಅದಕ್ಕೋಸ್ಕರ. ಇನ್ನು ಇಲ್ಲಿ ಫಸ್ಟು ಇದು ಸ್ಲೈಡಿಂಗ್ ಇದೆ, ಅದಕ್ಕೋಸ್ಕರ ಇಲ್ಲಿ ನಾವು ಕುಕ್ ಮಾಡದೇ ಇರೋವಂಥದ್ದು ಆಲ್ಮೋಸ್ಟು ಇದು ಒಂದು ಟೊಮೆಟೊ ಮಾತ್ರ ಇದೆ. ಏನಂದರೆ ಇವಾಗ ಟೊಮೆಟೊ ಎಲ್ಲ ವೇಸ್ಟ್ ಮಾಡೋಕ್ಕಾಗಲ್ವಲ್ಲ, ಅದೊಂದನ್ನು ಹಾಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಇದು ಮಲಾಯಿ, ಅದೇ ರಸಮಲಾಯಿ ಮಾಡಿದ್ದು, ಬೆಣ್ಣೆ ಮತ್ತು ಪಪಾಯ ಫೇಸ್ ಪ್ಯಾಕ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಇನ್ನು ಪುಳಿಯೋಗರೆ ಗೊಜ್ಜು. ಇನ್ನು ಇಲ್ಲಿ ಬಂದರೆ ಎಲ್ಲ ವೆಜಿಟೇಬಲ್ಸ್ ಇದೆ. ಇನ್ನು ಇಲ್ಲಿ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೇಕಾದಾಗ ಈ ರೀತಿ ತೊಗೊಂಡು ಮತ್ತೆ ಹಾಗೆ ಇಡ್ಬೋದು. ಈಸಿ ಆ್ಯಕ್ಸಸ್ ಇದೆ ನನಗೆ, ಅದಕ್ಕೋಸ್ಕರ. ಇನ್ನು ಇಲ್ಲಿ ದೇವ್ರ ಹೂವು. ಇನ್ನು ಇದು ಅಮೂಲು ಐಸ್ ಕ್ರೀಮ್ ಅಲ್ಲ, ಐಸ್ ಕ್ರೀಮ್ ಏನು ಇಲ್ಲಿ ಇಟ್ಟಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟು ಅದು ಐಸ್ ಕ್ರೀಮ್ ಅಲ್ಲ, ಡೆಸಿಕೇಟೆಡ್ ಕೋಕೋನಟ್ ಪೌಡರು ಮತ್ತು ಪಿಕ್ಕಲ್ಸು, ನುಗ್ಗೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಈ ಡ್ರಾಯರಲ್ಲಿ ಬಂದು ಬಾಕ್ಸ್ಗಳಿಗೆ ಯಾವುದೋ ಹಾಕ್ತಾ ಇರೋ ಅಂಥದ್ದನ್ನು ಇಲ್ಲಿ ಸ್ಟೋರ್ ಮಾಡ್ತೀನಿ, ಕವರಲ್ಲಿ ಹಾಕಿರೋ ಅಂಥದ್ದನ್ನು. ಮತ್ತು ಇಲ್ಲೆಲ್ಲ ಕಾಳು ಕಡ್ಡಿಗಳು, ಏನೇನು ಕಾಳುಗಳಿದೆ ಅದೆಲ್ಲ, ಕೊಬ್ಬರಿನೂ ಕೂಡ ಇಟ್ಟಿದ್ದೀನಿ ಹಾಳಾಗಬಾರ್ದು ಅಂತ. ಇನ್ನು ಇಲ್ಲಿ ಬಂದು ಪಾನಿಪುರಿ ಚಟ್ನಿ, ಉಪ್ಪು ಸಾಂಬಾರು, ಖಾರ ಮತ್ತು ವೈಟ್ ಪೆಪ್ಪರ್ ಪೌಡರ್ ಮತ್ತು ಆಮ್ಚೂರ್ ಪೌಡರ್, ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ನ ಇಟ್ಟಿದ್ದೀನಿ. ಇದು ಕೂಡ ಎಲ್ಲ ಡ್ರೈ ಫ್ರೂಟ್ಸ್ಗಳು. ಈ ಬಾಕ್ಸು ತುಂಬ ಹಳೇದಾಗಿರೋದ್ರಿಂದ ಕ್ಯಾಪ್ ಉಜ್ಜಿ ಕ್ಲೀನ್ ಮಾಡಿ ಹಾಗಾಗ್ಬಿಟ್ಟಿದೆ. ಇನ್ನು ಇದು ಬಂದು ಇದು ಏನು ಅಂದ್ಕೊಳ್ಬೋದು, ಇದರಲ್ಲಿ ಸೋಯಾ ಅದು ಬೀನ್ ಇದೆ, ಅದನ್ನು ಅದರಲ್ಲಿ ಹಾಕಿಟ್ಟಿದ್ದೀನಿ. ಇನ್ನು ಇಷ್ಟು ನಮ್ಮ ಫ್ರಿಜ್ ಟೂರು ಹಾಗೆ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಇನ್ನು ಇದು ಬಂದು ವಾಟರ್ ಫಿಲ್ ಆಗಿರುತ್ತೆ ಇದರಲ್ಲಿ, ಇದು ಪೂರ ಐಸ್ ಆಗುತ್ತೆ. ಕರೆಂಟ್ ಹೋದ್ರೂ ಕೂಡ ತುಂಬ ಹೊತ್ತು ಕೂಲ್ ಆಗಿರುತ್ತೆ, ಅದಕ್ಕೋಸ್ಕರ ಇದನ್ನು ಹೀಗೆ ಕೊಟ್ಟಿದ್ದಾರೆ. ಅಕಸ್ಮಾತ್ ನಾವೇನಾದರೂ ಇಲ್ಲಿ ಹಾಳಾಗುತ್ತೆ ಬೇಗ ಅನ್ನೋದನ್ನು ಕರೆಂಟ್ ಹೋದ್ರೂ ಕೂಡ ಇಲ್ಲಿ 1 ಡೇ ಪೂರ ಇಟ್ಟು ಸ್ಟೋರ್ ಮಾಡ್ಕೊಳ್ಬೋದು ನಾವು. ಹೀಗೆ ಕಾಣಿಸ್ತಿದೆ ನನ್ನ ಫ್ರಿಜ್. ಇದರಲ್ಲಿ ಒಂದು ಅಷ್ಟು ಮೆಸ್ಸಪ್ ಆಗ್ತಾನೆ ಇರುತ್ತೆ, ಏನು ಮಾಡೋದಕ್ಕಾಗಲ್ಲ. ಮತ್ತು ಅವಾಗವಾಗ ಈ ರೀತಿ ಯಾವಾಗಲಾದರೂ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಈ ಪೋರ್ಷನಲ್ಲಿ ಮ್ಯಾಟ್ ಹಾಕ್ತೀನಿ, ಈ ಪೋರ್ಷನಲ್ಲಿ ಯಾವಾಗಲೂ ಏನು ಮ್ಯಾಟ್ ಹಾಕೋದಿಲ್ಲ ನಾನು. ಇನ್ನು ಇದು ಕಂಪ್ಲೀಟ್ ಆಗಿ ಮುಗೀತು. ಇನ್ನೂ ಒಂದಷ್ಟು ಆ್ಯಡ್ ಅಪ್ ಆಗ್ತಾನೆ ಬರುತ್ತೆ ಇದರಲ್ಲಿ. ಕೆಲವೊಂದು ಬೇಕಾಗಿರುವಂಥದ್ದು ಐಸ್ ಕ್ರೀಮ್ ಏನಾದರೂ ಬಂದರೆ ಇಲ್ಲಿ ಆ್ಯಡ್ ಆಗುತ್ತೆ. ಇನ್ನು ಕೆಲವೊಂದು ಮಾಡಿದ್ದು ಉಳ್ಕೊಂಡ್ರೆ ಈ ಸ್ಲೈಡಿಂಗ್ ಏನು ಡೋರ್ ತೋರಿಸ್ದೆ, ಈ ಸ್ಲೈಡಿಂಗ್ ಡೋರಲ್ಲಿ ಆ್ಯಡ್ ಆಗುತ್ತೆ. ಇನ್ನು ಕರಿಬೇವು ಕಾಣಿಸಿಲ್ಲ, ಕರಿಬೇವು ಅಂದರೆ ಅಲ್ಲಿ ಫ್ರೂಟ್ ಬಾಕ್ಸ್ ಇದೆಯಲ್ಲ ಅದರಲ್ಲಿ ಆ್ಯಡ್ ಆಗುತ್ತೆ. ಅದು ಕರಿಬೇವು ಅಂತ ಬಂದರೆ ನಾನು ಜಿಪ್ಲಾಕ್ ಪೌಚಲ್ಲಿ ಇರ್ತೀನಿ ಯಾವಾಗಲೂ, ಅದು ಅಲ್ಲೇ ಆ್ಯಡ್ ಆಗುತ್ತೆ. ಹೀಗೆ ಕೆಲವೊಂದು ಏನೇನಾದರೂ ಇಲ್ಲಿ ಅಲ್ಲಿ ಎಲ್ಲ ತುಂಬ್ತಾನೆ ಇರುತ್ತೆ. ಇನ್ನೂ ಒಂದಷ್ಟು ಏನೇನಾದರೂ ಬಂದಾಗ ಫ್ರಿಜ್ಜು ನಾರ್ಮಲಾಗಿ ಇಟ್ಟಿರೋದನ್ನೇ ಅದಕ್ಕೋಸ್ಕರ ಎಲ್ಲ ತುಂಬಿಸ್ತಾನೆ ಇರ್ತೀನಿ. ಇನ್ನು ಕೆಲವೊಂದನ್ನ ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲ ಇಲ್ಲ, ಆ ಥರದ್ದೆಲ್ಲ ಬಂದಾಗ ಇನ್ನು ಸ್ವಲ್ಪ ಆ್ಯಡ್ ಆಗ್ತಾನೆ ಹೋಗ್ತಾ ಇರುತ್ತೆ. ನಾನು ಅಂಗಡಿಯಿಂದ ತರೋದು ಅದೇ ಸೆಜ್ವಾನ್ ಚಟ್ನಿ ಯಾವುದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲ್ಲ, ಯಾಕೆಂದರೆ ಅದಕ್ಕೆ ತುಂಬ ಪ್ರಿಸರ್ವೇಟಿವ್ ಯೂಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ಅದನ್ನು ಯಾವುದನ್ನು ಫ್ರಿಜ್ಜಲ್ಲಿ ಇಡೋದಕ್ಕೆ ಹೋಗೋದಿಲ್ಲ. ಸೊ ಇನ್ನು ಇದಿಷ್ಟು ನನ್ನ ಫ್ರಿಜ್ ಟೂರ್ ಆಗಿತ್ತು. ಹೇಗಿದೆ ನನ್ನ ಫ್ರಿಜ್ ಟೂರ್, ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆಯಾ ಅನ್ನೋದನ್ನು ನೀವೆಲ್ಲ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.